ಸಿದ್ದರಾಮಯ್ಯ ತವರೂರು ವರನಾ ಕ್ಷೇತ್ರದ ಕಿರಾಳು ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶ ನಿಷೇಧ. ಮೈಸೂರು ಕಿರಾಳು ಗ್ರಾಮದ ಸಾಮಾಜಿಕ ಹೋರಾಟಗಾರ ನವೀನ್ ಆರೋಪ. ಈ ಕುರಿತು ಮಾತನಾಡಿರುವ ಗ್ರಾಮದ ನಿವಾಸಿ ನವೀನ್, ಸದರಿ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಲಿಂಗಾಯತ ಸಮುದಾಯದ ಹತೋಟಿಯಲ್ಲಿದೆ. ನಮ್ಮ ಗ್ರಾಮದ ದಲಿತ ಸಮುದಾಯದವರಿಗೆ 1984ರಿಂದಲೂ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಆದರೆ 2020ರಿಂದ ಸದರಿ ದೇವಸ್ಥಾನ ಮುಜರಾಯಿ ಇಲಾಖೆ ಅಧೀನಕ್ಕೆ ಬಂದಿದೆ. ಆದರೂ ದಲಿತರಿಗೆ ಪ್ರವೇಶ ನಿರಾಕರಿಸುತ್ತಿದ್ದಾರೆ. ಈ ಕುರಿತು ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಸ್ಥಳೀಯ ಪೊಲೀಸರ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ಇದಕ್ಕೆ ಸ್ಥಳೀಯ ನಿವಾಸಿಗಳು ನವೀನ್ ರವರ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ. ದಲಿತರ ಪ್ರವೇಶ ನಿಷೇಧ ಕುರಿತು ಮಾತನಾಡಿದ ಪ್ರಧಾನ ಅರ್ಚಕ ಸೋಮಾಖರ್, ನವೀನ್ ಅವರ ಕುರಿತು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು. ಇದರಲ್ಲಿ ಯಾವುದೇ ಹುರುಳಿಲ್ಲ. ಕಿರಾಳು ಗ್ರಾಮದಲ್ಲಿ 6 ವಿವಿಧ ಸಮುದಾಯದವರಿದ್ದು ಸಹೋದರರಂತೆ ಬಾಳ್ತಿದ್ದೇವೆ. ಆದರೆ ನವೀನ್ ಎಂಬ ವ್ಯಕ್ತಿ ಕೋಮು ಗಲಭೆಗೆ ಪ್ರಚೋದಿಸುತ್ತಿದ್ದಾರೆ ಎಂದು ಪ್ರತ್ಯಾರೋಪಿಸಿದರು. ಒಟ್ಟಾರೆ ಗ್ರಾಮದಲ್ಲಿ ಶಾಂತಿ ನೆಲೆಸಲು ಜಿಲ್ಲಾಡಳಿತ ಮುಂದಾಗಬೇಕಿದೆ ಮತ್ತು ಮುಂದಾಗುವ ಅನಾಹುತಕ್ಕೆ ತಡೆ ಒಡ್ಡದಿದ್ದರೆ ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆಗಾರಿಕೆ ಹೊರಬೇಕಾದೀತು ಎಂದು ಕಿರಾಳು ಗ್ರಾಮದ ಗ್ರಾಮಸ್ಥರು ಆಗ್ರಹಿಸಿದರು. ಜಸ್ಟ್ ಮೊನ್ನೆ 7:30 ಅಷ್ಟೊತ್ತಲ್ಲಿ ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಮಹೇಶ್ ಕುಮಾರ್ ಸಾಹೇಬ್ರ ಹತ್ರನೂ ಯಾರೂ ನಾವು ತಡೆಯೋದಿಲ್ಲ ಅಂತೇಳಿ, ಅರ್ಚಕರು ಕೂಡ ತಡೆಯೋದಿಲ್ಲ ಅಂತೇಳಿ ಅಲ್ಲಿ ಮನವಿ ಇದು ಮಾಡಿ ಬಂದಿದ್ದಾರೆ. ಅವರು ತಹಸೀಲ್ದಾರ್ ಸಾಹೇಬರು ನೀವು ಯಾವತ್ತು ಬೇಕಾದರೂ ಗ್ರಾಮದ ದೇವಸ್ಥಾನದೊಳಗಡೆ ಹೋಗ್ಬೋದು, ಮುಜರಾಯಿಗೆ ಸೇರಿರೋದ್ರಿಂದ ಯಾರೂ ತಡೆಯಂಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಡೀತಾ ಇದ್ದಾರೆ ಸರ್. ಲಿಂಗಾಯತ್ ಜನಾಂಗದವರು ಗೌಡ್ರುಗಳು. ಹಾಂ, ಇಲ್ಲಿ ಅರ್ಚಕರು ಸೋಮಶೇಖರ ಅಂತೇಳಿ ನಾವು ವಿಡಿಯೋ ಸಮೇತ ಇದೆ ಸರ್. ನಾನು ಕೊಟ್ಟಿರ್ತಕ್ಕಂಥ ದೂರಲ್ಲಿ ಜಿಲ್ಲಾಧಿಕಾರಿ ಕೊಟ್ಟಿರ್ತಕ್ಕಂಥದ್ದು, ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಗ್ರಾಮದವರೆಲ್ಲ ತೀರ್ಮಾನ ಮಾಡ್ಕೊಂಡು ವಾರ ನಾವು ಬರಲ್ಲ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ತಹಸೀಲ್ದಾರ್ RI ಬಂದಿರು ಮತ್ತು VSR ಬಂದಿರು ಮೊನ್ನೆ, ಮತ್ತು ತಹಸೀಲ್ದಾರ್ ಹತ್ರ ಹೋಗಿದ್ದೋ. ಈಗ ನೀವು ಹೆಂಗೆ ಮಾಡ್ತಿದ್ರಿ ಹಂಗೆ ಮಾಡಿಕೊಡಿ ಅಂತ ತಹಸೀಲ್ದಾರು ಹೇಳಿದ್ರು. ಗ್ರಾಮಸ್ಥ ಅಲ್ಲಿ ಹೋಗಿದಾಗ ಮೊನ್ನೆ ಅವರು ಇದ್ದರು, ನಾವಿನ್ನೂ ಇದ್ದರು. ನಾವೇನು ಬರಬೇಡಿ ಅಂತ ಎಲ್ರಿಗೂ ನಾವೇನೋ ಯಾರನ್ನೂ ಇದು ಮಾಡ್ತಾಯಿಲ್ಲ.